ಒಕ್ಕಲಿಗ ಎಂದೇ ಬರೆಸಿ ಹನುಮಂತರಾಯಪ್ಪ ಕೊರಟಗೆರೆ. ಒಕ್ಕಲಿಗ ಜನಾಂಗ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೆಯುತ್ತಿರುವ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕ ಸಮೀಕ್ಷೆಯಲ್ಲಿ ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ಒಕ್ಕಲಿಗ ಎಂದು ಕಾಲಂ ನಂಬರ್ ಎ 1541 ಬರೆಸುವಂತೆ ರಾಜ್ಯ ಒಕ್ಕಲಿಗ ಸಂಘದ ಸಹ ಕಾರ್ಯದರ್ಶಿ ಆರ್ ಹನುಮಂತರಾಯಪ್ಪ ತಿಳಿಸಿದ್ದಾರೆ. ಇವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸರ್ಕಾರ ನಡೆಸುತ್ತಿರುವ ಸಮೀಕ್ಷೆಯಲ್ಲಿ ಒಕ್ಕಲಿಗ ಜನಾಂಗಕ್ಕೆ ಬಹಳ ಗೊಂದಲವಾಗಿದ್ದು, ಸಮೀಕ್ಷೆ ನಡೆಸುವ ಅಧಿಕಾರಿಗಳಿಗೂ ಸಹ ತರಬೇತಿ ಸಾಲದಾಗಿದೆ. ಸಮೀಕ್ಷೆ ಸಮಯದಲ್ಲಿ ಜನರು ಹೇಳುವುದೇ ಒಂದು, ಅಧಿಕಾರಿಗಳು ನಮೂದಿಸುವುದೇ ಒಂದು ಎನ್ನುವ ಆರೋಪಗಳು ನಮ್ಮ ಜನಾಂಗದ ಜನರು ಮಾಡುತ್ತಿದ್ದಾರೆ. ಆದ್ದರಿಂದ ಎಲ್ಲಾ ಒಕ್ಕಲಿಗ ಜನಾಂಗದ ಬಂಧುಗಳು ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಎಂದು, ಉಪಜಾತಿ ಕಾಲಂನಲ್ಲಿ ತಮ್ಮ ಉಪಜಾತಿಗಳನ್ನು ನೋಂದಾಯಿಸಿ, ಆದರೆ ಉಪಜಾತಿಗಳನ್ನು ಒಕ್ಕಲಿಗ ಜಾತಿಯಲ್ಲಿ ಬರೆಸಿದರೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಭಾರೀ ತೊಂದರೆಯಾಗಲಿದೆ. ಇದನ್ನು ಅರಿತು ರಾಜ್ಯದಲ್ಲಿ ಒಕ್ಕಲಿಗರೆಲ್ಲರೂ ಒಗ್ಗಟ್ಟಾಗಿ ಒಂದಾಗಬೇಕೆಂದರು. ತಾಲೂಕು ಒಕ್ಕಲಿಗ ಜಾಗೃತಿ ಸಂಘದ ಅಧ್ಯಕ್ಷರಾದ ವಿಕೆ ವೀರಖ್ಯಾತರಾಯ ಮಾತನಾಡಿ, ಈಗಾಗಲೇ ನಮ್ಮ ಜನಾಂಗದ ಪರಮ ಪೂಜ್ಯ ಗುರುಗಳಾದ ನಿರ್ಮಲಾನಂದ ಸ್ವಾಮೀಜಿ, ನಂಜವಾಧೂತ ಸ್ವಾಮೀಜಿ ಹಾಗೂ ನಿಶ್ಚಲಾನಂದ ಸ್ವಾಮೀಜಿಗಳು ಹಾಗೂ ರಾಜ್ಯದ 3 ಪಕ್ಷಗಳ ನಾಯಕರುಗಳು ಒಟ್ಟಾಗಿ ಸಭೆ ಸೇರಿ ಒಕ್ಕಲಿಗ ಸಮಾಜಕ್ಕೆ ಕರೆ ನೀಡಿ ಒಕ್ಕಲಿಗ ಎಂದೇ ಜಾತಿ ಕಾಲಂನಲ್ಲಿ ಬರೆಸುವಂತೆ ತಿಳಿಸಿದ್ದಾರೆ. ಒಕ್ಕಲಿಗ ಎನ್ನುವ ಜಾತಿ ರಾಜ್ಯದಲ್ಲಿ ಬೃಹತ್ ಆಲದ ಮರವಿದ್ದಂತೆ, ಅದರ ಅಡಿಯಲ್ಲಿ ಎಲ್ಲಾ ಉಪಜಾತಿಗಳು ಒಟ್ಟಾಗಿ ಸೇರಬೇಕಿದೆ. ಉಪಜಾತಿಗಳೇ ಜಾತಿಗಳ ಕಾಲಂನಲ್ಲಿ ಬಂದರೆ ಅದು ಜಾತಿಗೆ ಮತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಭಾರೀ ಹಾನಿ ಮಾಡಲಿದೆ. ಎಲ್ಲಾ ಒಕ್ಕಲಿಗರು ಎಚ್ಚೆತ್ತುಕೊಂಡು ಸಮೀಕ್ಷೆಯಲ್ಲಿ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಎಂದೇ ಬರೆಸಬೇಕೆಂದು ಮನವಿ ಮಾಡಿದರು. ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಸರಿ ಮೀಟಿಂಗ್ ಮಾಡಿದ್ರು. 2 ಸರಿ ಡಿಜಿಟಲ್ ಮಾಡಿದ್ರು, ಸ್ಟೇಟಲ್ಲೂ ಮಾಡಿದ್ರು. ಅವ್ರು ಹೇಳೋದು ಒಕ್ಕಲಿಗ ಅಂತ ಎಲ್ಲಾರು ಒಗ್ಗಟ್ಟಾಗಿ ಬರ್ಸಿ, ಸಂಖ್ಯಾತಗಳು ನಿಮ್ಮ ಏನೇನ್ ಮಾಡ್ಕೊಳ್ತೀರೋ ಅದೆಲ್ಲ ಬರ್ಸ್ಕೊಳ್ಳಿ ಅಂತ ಹೇಳಿದ್ರು. ಆದಷ್ಟು ಒಕ್ಕಲಿಗ ಅಂತ ಬರ್ಸಿ ಅಂತ ಅವರೆಲ್ಲ ಹೇಳಿದ್ರು. ಪ್ರತಿಯೊಬ್ಬರಿಗೂ ನಾವು ಮನವರಿಕೆ ಮಾಡಿಕೊಂಡು ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿ ಇದೇ ತರ ಮಾಡಿ ಅಂತೇಳಿ ಎಲ್ಲಾರು ಕೊಟ್ಟಿದ್ವಿ. ಎಲ್ಲಾರು ಮನೆಗೂ ತಲುಪಿಸಿದ್ವಿ ಹ್ಯಾಂಡ್ಸ್ಗಳು ಒಕ್ಕಲಿಗ ಅಂತ ಸೇರಿಸಿ ಅಂತ. ಈಗ ಉಪಜಾತಿಗಳು ಅವ್ರಿಗೆ ಇಷ್ಟ ಬಂದು ಸೇರಿಸ್ಕೊಳ್ಳಿ. ಅವರು ಮೇನ್ ಜಾತಿ ಒಕ್ಕಲಿಗ ಅಂತ ಇರ್ಬೇಕು. ಯಾಕಂದ್ರೆ ಒಗ್ಗಟ್ಟಾಗಿ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ಒಂದು ಸ್ಟೇಟ್ ಅಲ್ಲಿ ಗೊತ್ತಾಗಬೇಕು ಅಂದ್ರೆ ಇದು ಅತಿ ಮುಖ್ಯ. ತಿರ್ಗಾ ಮತ್ತೆ ಯಾವ ಬರ್ತಾರೋ ಸೆನ್ಸಸ್ ಗೊತ್ತಿಲ್ಲ. ಈ ಟೈಮು ಎಲ್ಲಾರು ಇಂಟ್ರೆಸ್ಟ್ ತಗೊಂಡು ಇನ್ನು 30 ವರ್ಷಕ್ಕೆ ಸೆನ್ಸಸ್ ಆಗೋದು. ಅವಾಗ ಯಾರಿರೋರು ಅದನ್ನ ಎಲ್ಲಾರು ಇದಕ್ಕೆ ಇಂಟ್ರೆಸ್ಟ್ ತಗೊಂಡು ಪ್ರತಿಯೊಬ್ರು ಅವ್ರವ್ರ ಊರಾಗ ಈಗ ನಾವು ಎಲ್ಲ ಬೇಸ್ಟ್ಗಳಿಗೆಲ್ಲ ಹೇಳಿದ್ವಿ, ಬಂದಿರೋರಿಗೆಲ್ಲ ನಾವೇ ಹೇಳಿದ್ದೀವಿ ಇಂತಿಂತ ಜಾತಿಗೆ ಬರ್ಸ್ಬೇಕು ಅಂತ ಹೇಳಿ. ಆದ್ರಿಂದ ನಮ್ಮ ಲೀಡರ್ಗಳು, ಮುಖಂಡರುಗಳು ಪ್ರತಿಯೊಂದು ಊರಿಗೂ ಎಲ್ಲಾರು ಮೆಸೇಜ್ ಮುಟ್ಟಿಸಿ ಇದನ್ನ ಜನಗಣತಿ ಇದರಲ್ಲಿ ಒಕ್ಕಲಿಗನಾದ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿ ನನ್ನ ಮಾತು. ಒಕ್ಕಲಿಗ ಜನಾಂಗದ ಎಲ್ಲ ಒಳಪಂಗಡ ಮುಖಂಡರುಗಳು ಇವತ್ತು ಸೇರಿ ಒಂದು ಒಕ್ಕಲಿಗ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯವನ್ನು ಮಾಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ತಾಲೂಕಿನ ಅತ್ಯಂತ ಹಿರಿಯರು, ಜನಾಂಗದ ಮುಖಂಡರು ಮತ್ತು ಒಕ್ಕಲಿಗ ಸಂಘದ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ನರಸಿಂಹರಾಯಣ್ಣ ಅವರನ್ನು ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಉತ್ತಮ ಬಳಗದ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ದೊಡ್ಡವರು ಬಂದಿದ್ದಾರೆ, ಅವರು ಸಹ ನಾನು ಈ ಸ್ವಾಗತವನ್ನ. ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯದರ್ಶಿಗಳು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ, ಈಗ ನಮ್ಮ ರಾಜ್ಯದಲ್ಲಿ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಜಾತಿಗಣತಿ ಬಗ್ಗೆ ಈಗೆಲ್ಲನೂ ಕೂಡ ಈ ಕಾರ್ಯ ಪ್ರಾರಂಭ ಆಗಿದೆ. ಇಲ್ಲಿ ಹಲವಾರು ನಮ್ಮ ಜನಾಂಗದಲ್ಲಿ, ಒಕ್ಕಲಿಗ ಜನಾಂಗದಲ್ಲಿ ತುಂಬ ಗೊಂದಲ ಉಂಟಾಗಿದೆ. ಆ ಗೊಂದಲಕ್ಕೆ ಕಾರಣ ಏನು ಅಂತಂದರೆ, ಈ ಗಣತಿದಾರರು ಸ್ವಲ್ಪ ಅವರಿಗೆ ಸರಿಯಾಗಿ ತರಬೇತಿ ಇಲ್ಲ ಅನ್ಕೊಂತೀನಿ. ಈಗ ಜನಗಳು ಹೇಳೋದೊಂದು, ಅವ್ರು ಮಾಡೋದೊಂದು, ಬರೆಯೋದೊಂದು ಆಗ್ತಾ ಇದೆ. ನಿನ್ನೆಯಿಂದನೂ ಕೂಡ ಎಲ್ಲ ಕಡೆನೂ ಕೂಡ ನನಗೆ ಫೋನ್ ಬರ್ತಾ ಇರೋದ್ರಿಂದ ನನಗೆ ಈಗ ತಮ್ಮ ಮುಂದೆ ಈ ಮಾತನ್ನ ಹೇಳಬೇಕಾಗಿದೆ. ಈಗ ನಾನು ಒಕ್ಕಲಿಗ ಜನಾಂಗದ ಒಬ್ಬ ಮುಖ್ಯಸ್ಥ ಹನುಮಂತರಾಯಪ್ಪ ಆರ್ ಅಂತ ಹೇಳ್ಬಿಟ್ಟು ಸಹಕಾರ್ಯದರ್ಶಿಗಳು, ರಾಜ್ಯ ಒಕ್ಕಲಿಗರ ಸಂಘದ ಸಹಕಾರ್ಯದರ್ಶಿ.
ನನಗೆ ಎಲ್ಲ ಸುಮಾರು 10 ತಾಲೂಕಿನಲ್ಲಿ ನಾನು ಎಲ್ಲಾ ಕಡೆಯೂ ಕೂಡ ಈ ಪ್ರವಾಸವನ್ನ ಹಮ್ಮಿಕೊಂಡು ಆ ಜನಗಳಿಗೆ ಒಂದು ತಿಳುವಳಿಕೆ ಮುಖಾಂತರ ನಾವು ಇಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಒಕ್ಕಲಿಗ ಅಂದೇ ಬರೆಸ್ಬೇಕು, ಮತ್ತೆ ಉಪಜಾತಿಯನ್ನ ಏನಾದರೂ ಅವರಿಗೆ ಸಾಧ್ಯ ಅವ್ರಿಗೆ ಬೇಕು ಅಂತಂದ್ರೆ ಉಪಜಾತಿಯನ್ನ ಬರೆಸ್ಬೋದು. ಒಕ್ಕಲಿಗ ಜಾತಿಗೆ A1541 ಕೋಡ್ ನಂಬರ್ ಅದನ್ನೇ ಬರೆಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಎಲ್ಲಾ ರೀತಿಯಿಂದಲೂ ಕೂಡ ಹೇಳ್ತಾ ಇದ್ದೀವಿ. ಕಾರಣ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಿಖರವಾಗಿ ಇಲ್ಲಿ ನಮಗೆ ತಿಳಿಸ್ಬೇಕಾಗಿದೆ. ಅದರಂತೆ ನಾವು ಒಬ್ಬ ಗಣತಿದಾರ ಒಂದು ಮನೆಗೆ ಹೋದಾಗ ಅಲ್ಲಿ ಎಷ್ಟು ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರ ಒಂದು ಮಾಹಿತಿಯನ್ನು ಕೂಡ ಪಡಿಬೇಕು. ಆಸ್ತಿ ಚರಾಸ್ತಿ ಮತ್ತೆ ಚಿರಾಸ್ತಿ ಎರಡೂ ಕೂಡ ಯಾರ ಹೆಸರಿನಲ್ಲಿ ಇರುತ್ತೋ ಅವ್ರ ಹೆಸರಿನಲ್ಲಿ ಮಾತ್ರ ನಮೂದಿಸಬೇಕು. ಒಂದು ವೇಳೆ ಎಲ್ಲರೂ ಕೂಡ ಮನೆಯವ್ರಿಗೂ ಎಲ್ಲರೂ ಕೂಡ ನನಗೆ ಭಾಗ ಆಗಿದೆ ನನಗಿಷ್ಟು ಉಪಪಂಗಡಗಳು ಇಲ್ಲ, ಅಲ್ಲೇನಾಗ್ತದೆ ಇಲ್ಲೇನು IAS IPS ಹೋಗ್ತಾರಲ್ಲ ಅವಾಗ ಒಕ್ಕಲಿಗ ಅಂತ ಮಾಡಿದ್ರೆ ಅವ್ರಿಗೊಂದು ಸಿಗ್ತದೆ, ಅನುಕೂಲ ಸಿಗ್ತದೆ. ಕುಂಚಿಟಿಗ ಅಂತ ಮಾಡಿದಾಗ ಇಲ್ಲ ಅಂತ ಹೇಳಿ ಮೊನ್ನೆ ನಮ್ಮ ಮಂತ್ರಿ ಇವರು ಜಯಚಂದ್ರ ಅವರು ಬಹಳ ಡೀಟೈಲ್ ಆಗಿ ಹೇಳಿದ್ರು. ಅದು ಮಕ್ಕಳು ಭವಿಷ್ಯನ ಹಾಳು ಮಾಡೋದು ಬೇಡ, 30 ವರ್ಷಕ್ಕೆ ಸೆನ್ಸಸ್ ಬರುವಾಗ ಯಾರ್ಯಾರು ಏನೇನಾಗಿರ್ತಾರೋ ಇಲ್ಲಿ ಹೆಂಗ ಹೋಗ್ತಲ್ಲ IAS IPS ಅವ್ರಿಗೆ ಬಹಳ ತೊಂದರೆ ಆಗ್ತದೆ. ಅದರಿಂದ ಎಲ್ಲ ಒಕ್ಕಲಿಗ ಅಂತಲೇ ಬರ್ಸ್ಬೇಕು ಅಂತ ಹೇಳಿ ಎಲ್ಲಾದ್ರಲ್ಲೇ ಮನವಿ ಮಾಡ್ಕೊಳ್ತಾ ಇದೀವಿ. ಇದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ರು ಕೂಡ ಬಹಳ ಜಾಗೃತರಾಗಿದ್ದಾರೆ. ಕಾರಣ ಈಗ OBCಗೆ ಕುಂಚಿಟಿಗರನ್ನ OBCಗೆ ಸೇರಿಸಬೇಕು ಅಂತ ಕೇಂದ್ರಕ್ಕೆ ಹೋದಾಗ ತಮಗೆ ಗೊತ್ತಿದೆ, ಈಗ ಅದು ಫೇಲ್ಯೂರ್ ಆಯಿತು, ಮತ್ತೆ ರೀಸಬ್ಮಿಟ್ ಮಾಡ್ತಾ ಇದ್ದಾರೆ. ಈಗ ಮಕ್ಕಳಿಗೆ ತುಂಬಾ ಮುಂದೆ ವಿದ್ಯಾಭ್ಯಾಸಕ್ಕೆ ಅಡಚಣೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಂಖ್ಯಾಷ್ಟನ್ನ ಈಗ ಉಪಜಾತಿಯನ್ನ ಕುಂಚಿಟಿಗ ಅಂತ ಬರ್ಸ್ಕೊಂಡ್ರು ಪರವಾಗಿಲ್ಲ, ಮುಖ್ಯ ಜಾತಿನಲ್ಲಿ ಒಕ್ಕಲಿಗ ಅಂತ ಬರ್ಸ್ಕೊಂಡ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತೆ ಕೆಲಸಕ್ಕೆ ಎಲ್ಲ ಒಳ್ಳೇದಾಗುತ್ತೆ. ಉದಾಹರಣೆ, ಈ ಪಾವಗಡದಲ್ಲಿ ಇಬ್ರು ಹುಡುಗರಿಗೆ ಸೆಂಟ್ರಲ್ ಗವರ್ಮೆಂಟ್ ಅಪಾಯಿಂಟ್ ಆಗಿದೆ. ಅವಾಗ ವೆರಿಫಿಕೇಶನ್ ಹೋದಾಗ ತಂದೆ ಕುಂಚಿಟಿಗ, ಮಗ ಒಕ್ಕಲಿಗ, ಅದಕ್ಕೋಸ್ಕರ ಅದು ಅಬ್ಜೆಕ್ಷನ್ ಆಗಿ ಇವತ್ತು ಕೂಡ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಲ್ಲ. ಅವ್ರಿಗೆ ತೊಂದರೆ ಆಗಿದೆ. ಅದಕ್ಕೋಸ್ಕರ ಮುಂದೆ ಮಕ್ಕಳಿಗೆ ತೊಂದರೆ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ಉಪಜಾತಿಯನ್ನ ಅವ್ರು ಏನ್ ಬೇಕಾದ್ರೂ ಬರ್ಸ್ಕೊಂಡು ಕುಂಚಿಟರಂತೆ ಉದ್ಗಾರಂತೆ ಅಂತ ಹೇಳಿತ್ತು. 1958 ಎಲ್ಲ ಕಾಜು ಮನೆಯಲ್ಲಿ ಮೊನ್ನೆ ದೇವೇಗೌಡರವರು ಎಲ್ಲಾನು ಸಾರಿ ಸೇರಿಸಿ ಏನು ಎಲ್ಲ ಜಾತಿಗಳನ್ನು ಸೇರಿಸಿ ಒಕ್ಕಲಿಗ ಅಂತ ಬೇಕು ಮುಂದೆ ಆಗ್ಬೇಕು ನಾವು ಅಂತ ಮಾಡಿದ್ರು. ಆ ಮಾಡಿದಾಗ ಏನಾಯ್ತು, ಕೆಲವೆಲ್ಲ ಬುದ್ಧಿವಂತರೆಲ್ಲ ಒಕ್ಕಲಿಗರು ಅಂತ ಸೇರಿಸಿದ್ರು. ಕೆಲವು ಹಳ್ಳಿ ಕಡೆಗೆ ಮಾಡಿದ್ರು, ನಾವು ಕುಂಚಿಟಿಗರು, ನಾವು ರೊಕ್ಕಗಾರರು, ನಾವು ಮರ್ತರು, ನಾವು ಸ್ವಲ್ಪ ಒಕ್ಕಲಿಗರು ಅಂತೇಳಿ ಹಿಂಗಿತ್ತು. ಅದನ್ನೆಲ್ಲ ಇವಾಗ ಮುಂದೆ ಮಾಡ್ಬೇಕು ಅಂತಂದ್ರೆ ತಾವೆಲ್ಲರೂ ಸಹಿತ ಮೇನ್ ಜಾತಿಯಲ್ಲಿ ಒಕ್ಕಲಿಗರು ಅಂತ ಸೇರಿಸಿ ಸಬ್ ಜಾತಿಯಲ್ಲಿ ನೀವು ಯಾವ್ಯಾವ್ದು ಬೇಕು ಅದನ್ನ ಸೇರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಪ್ರತಿಯೊಬ್ಬರು ಸಹಿತ ಒಕ್ಕಲಿಗರು ಅಂತಾನೆ ಸೇರಿಸ್ಬೇಕು ಅಂತ ಹೇಳಿ ನಮ್ಮ ಎಲ್ಲರಿಗೂ ತಿಳಿಸ್ತೀನಿ, ದಯವಿಟ್ಟು ಮಾಡಿ. ನಮಗೆ ಪ್ರೈವೇಟ್ ಶಾಲೆಗಳಲ್ಲಿ ಓದಿರೋದು ಕಡಿಮೆ ಎಲ್ಲರೂ ಮ್ಯಾಕ್ಸಿಮಮ್ 70ರಿಂದ 80% ನಾವು ಸರ್ಕಾರಿ ಶಾಲೆಯಲ್ಲಿ ಓದಿದ್ವಿ. ಮತ್ತೆ ನಾವು ಈ ಆದಾಯದ ಮೂಲಗಳನ್ನು ಕೂಡ ಬರೆಸಿ ಮತ್ತೆ ಸಾಲಗಳನ್ನು ಕೂಡ ನಿಖರವಾಗಿ ತಿಳಿಸ್ಬೇಕು. ಯಾವ ರೀತಿ ನಾವು ಎಲ್ಲೆಲ್ಲಿ ಸಾಲ ಮಾಡಿದ್ದೀವಿ ಅದನ್ನು ಕೂಡ ನಿಖರವಾಗಿ ತಿಳಿಸ್ಬೇಕು. ಇಷ್ಟೆಲ್ಲನೂ ಕೂಡ ಜಾಸ್ತಿ ನಾವು ಅಲ್ಲಿ ಗಣತಿದಾರರ ಮುಂದೆ ಬರೆಸಿದಾಗ ನಮಗೆ ಅಂಕಗಳು ಬರುತ್ತೆ. ಜೊತೆಗೆ ನಮಗೆ ಅಲ್ಲಿ OBCಗೆ ಹೋಗೋದಕ್ಕೂ ಕೂಡ ಅವಕಾಶ ಸಿಗುತ್ತೆ. ಯಾವುದೇ ರೀತಿಯಿಂದ ನಾವು ನಮ್ಮ ಜನಾಂಗವನ್ನ ಎತ್ತಿಡಬೇಕು, ನಮ್ಮ ಜನಾಂಗದ ಒಂದು ಹೇಳಿಕೆಯನ್ನ ಬಯಸಬೇಕು. ನಮ್ಮ ಜನಾಂಗದಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನಾವು ಅನ್ನೋ ಒಂದು ಒಗ್ಗಟ್ಟನ್ನ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ರೀತಿಯಿಂದಲೂ ಕೂಡ ರಾಜ್ಯ ಒಕ್ಕಲಿಗರ ಸಂಘದಿಂದ ನಾವು ಸಹಕಾರ ಕೊಡ್ತಾ ಇದ್ದೀವಿ.
ಅದರಂತೆ ಈಗ ನಮಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ನಾವು ಪ್ರವಾಸ ಕೈಗೊಂಡು ಎಲ್ಲ ಕಡೆನೂ ಕೂಡ ಎಲ್ಲ ಹಳ್ಳಿಗಳಲ್ಲೂ ಕೂಡ ಈ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ. ಆ ಗಣತಿದಾರರು ಒಂದು ವೇಳೆ ನಿಮ್ಮ ಮನೆಗೆ ಬಂದೇ ಬರ್ತಾರೆ. ಬಂದಾಗ ನೀವು ಆಧಾರ್ ಕಾರ್ಡ್ ಸಂಖ್ಯೆ ಮತ್ತೆ ಏನು ರೇಷನ್ ಕಾರ್ಡ್ ಸಂಖ್ಯೆ ಮತ್ತೆ ಮೊಬೈಲ್ ಸಂಖ್ಯೆ ಅದು ನಿಖರವಾಗಿ ಕರೆಕ್ಟ್ ಆಗಿ ಕೊಡಬೇಕು. ಯಾಕೆಂದ್ರೆ ಮೊಬೈಲ್ ಸಂಖ್ಯೆ ಕೊಟ್ಟಾಗ OTP ಬರುತ್ತೆ, ಆ OTP ಹೇಳ್ಬೇಕಾಗತ್ತೆ. ಇದನ್ನು ಇಷ್ಟೆಲ್ಲನೂ ಕೂಡ ಸಂಪೂರ್ಣವಾಗಿ ಏನು ಸರ್ಕಾರದವರು 60 ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. 60 ಪ್ರಶ್ನೆಗಳು ಕೂಡ ನಿಖರವಾಗಿ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜನಾಂಗದ ಎಲ್ರಿಗೂ ಕೂಡ ನನ್ನ ಪರವಾಗಿ ಕಳಕಳಿಯಿಂದ ನಾನು ಕೇಳ್ಕೊಂತ ಇದ್ದೀನಿ. ಕರ್ನಾಟಕ ರಾಜ್ಯದ ಪರಮ ಪೂಜ್ಯ ಶ್ರೀಗಳಾಗಿರ್ತಕ್ಕಂಥ ನಿರ್ಮಲಾನಂದ ಸ್ವಾಮೀಜಿಯವರು, ಹಾಗೆ ಪಟ್ನಾಯಕನಹಳ್ಳಿ ಸ್ವಾಮೀಜಿಗಳಾಗಿರ್ತಕ್ಕಂಥ ನಂಜಾಮದತ್ತ ಸ್ವಾಮೀಜಿಯವರು, ನಿಶ್ಚಲಾನಂದ ಸ್ವಾಮೀಜಿಯವರ ಮುಖಂಡತ್ವದಲ್ಲಿ ಈ ರಾಜ್ಯದ 3 ಪಕ್ಷದ ಎಲ್ಲಾ ಮುಖಂಡರುಗಳು ಸೇರಿ ಒಕ್ಕಲಿಗರಿಗೆ ಒಂದು ಕಾರ್ಯ ಕೊಟ್ಟಿದ್ದಾರೆ. ಒಕ್ಕಲಿಗರೇ ಎಂದು ಯಾವುದೇ ಉಪಪಂಗಡದ ಒಕ್ಕಲಿಗರಿದ್ರೂ ಸಹ ಧರ್ಮದ ಕಾಲಮಲ್ಲಿ ಹಿಂದೂ ಅಂತಲೂ, ಜಾತಿ ಕಾಲಮಲ್ಲಿ ಒಕ್ಕಲಿಗ ಅಂತಲೂ, ಜಾತಿ ಕಾಲಮಲ್ಲಿ ಒಕ್ಕಲಿಗ ಅಂತಲೇ ಬಳಸಿ ಒಂದು ಪಕ್ಷ ತಾವು ತಮ್ಮ ಏನಾದರೂ ಉಪಪಂಗಡದ ಜಾತಿ ಸರ್ಟಿಫಿಕೇಟ್ ಇದ್ರೆ ತಾವು ಉಪಪಂಗಡದಲ್ಲಿ ಜಾತಿ ಸರ್ಟಿಫಿಕೇಟ್ ಅನ್ನ ಬಳಸಬಹುದು ಅಂತ ಹೇಳಿದ್ದಾರೆ. ಆದ್ರೂ ಸಹ ನಾನು ಒಕ್ಕಲಿಗ ಮತ್ತು ಏನಿ ತಾಲೂಕಲ್ಲಿ ಉತ್ತಮ ಪಡೆದ ಒಕ್ಕಲಿಗರಿದ್ದಾರೆ, ರದ್ಗಾರ ಒಕ್ಕಲಿಗರಿದ್ದಾರೆ, ಗೈಕಾರ ಒಕ್ಕಲಿಗರಿದ್ದಾರೆ, ಕುಂಚಿಟಿಗ ಒಕ್ಕಲಿಗರಿದ್ದಾರೆ. ಅವರೆಲ್ಲರೂ ಸಹ ಬಹುಶಃ ಈ ತಾಲೂಕಲ್ಲಿ ಕುಂಚಿಟಿಗ ಒಕ್ಕಲಿಗರು ಸಹ ಇದ್ದಾರೆ. ನಾನು ಅವರೆಲ್ಲ ಮನವಿ ಮಾಡ್ತೀನಿ, ಮುಂದಿನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ, OBC ದೃಷ್ಟಿಯಿಂದ ಎಲ್ಲ ಉಪಪಂಗಡಗಳು ಸಹ ತಮ್ಮ ಜಾತಿ ಕಾಲಮಲ್ಲಿ ಒಕ್ಕಲಿಗ ಅಂತ ಬರೆಸ್ಬೇಕು. ತಾವು ಏನಾದ್ರೂ ಆ ಉಪಪಂಗಡದಲ್ಲೂ ಸಹ ಒಕ್ಕಲಿಗರು ಅಂತ ಬರೆಸಿ, ಏನು ಕೇಂದ್ರ ಒಕ್ಕಲಿಗರ ಸಂಘ ಸ್ವಾಮೀಜಿಗಳು ಮನೆ ಮಾಡಿದ್ದಾರೆ ಅದರಲ್ಲೇ ಮಾಡಿ, ಅಥವಾ ಇಲ್ಲ ನಮ್ಮ ಉಪಜಾತಿನಲ್ಲಿ ನನ್ನ ಹೆಸರಿದೆ ಅಂತ ಅನ್ನೋದಾದ್ರೆ ಉಪಜಾತಿ ಕಾಲಮಲ್ಲಿ ಮಾತ್ರ ತಾವು ತಮ್ಮ ಉಪಜಾತಿಗಳನ್ನ ನೋಂದಾಯಿಸಬೇಕು. ಏನು ಒಕ್ಕಲಿಗ ಜಾತಿಯನ್ನು ಹೊಡಿತಕ್ಕಂತ ಹುನ್ನಾರ ನಡೆಸಿದ್ದಾರೆ, ಅದಕ್ಕೆ ನಮ್ಮ ತಾಲೂಕಲ್ಲಿ ಕಡಿವಾಣ ಹಾಕಬೇಕಂತೂ ನಮ್ಮೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಮನವಿ ಮಾಡ್ತಿದ್ದೇನೆ. ಮುಂದಿನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ, ಜನಾಂಗದ ದೃಷ್ಟಿಯಿಂದ ನಾವು ಒಕ್ಕಲಿಗ ಅಂತಲೇ ಬಳಸಬೇಕು. ಉಪಪಂಗಡಗಳಿಗೆ ಆದ್ಯತೆ ಕೊಡದೇನೆ ನಾವೆಲ್ಲರೂ ಸಹ ಒಕ್ಕಲಿಗರು. ನಮ್ಮ ಹಿರಿಯರು ಮಾರ್ಗದರ್ಶನ ಆಗ್ಬಿಟ್ಟಿದ್ದಾರೆ. ನಮ್ಮ ಗ್ರಾಮೀಣ ಭಾಗದಲ್ಲಿ ಯಾವುದೇ ಉಪಪಂಗಡ ಇರಲಿ, ಯಾರೇ ಇರಲಿ, ಏನಪ್ಪಾ ಅಂದ್ರೆ ಮಕ್ಕಳು ಅಂತಾರೆ. ಆ ರೀತಿ ನಾವು ಯಾವುದೇ ಉಪಪಂಗಡಗಳಿಗೆ ಮಾನ್ಯತೆಯನ್ನ ನೀಡದೆ ನಮ್ಮ ಜಾತಿ ಒಕ್ಕಲಿಗ ಅನ್ನೋದನ್ನ ನಮೂದಿಸಬೇಕು. ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ಇದು OBCಗೋಸ್ಕರ ನಾವು ಇದು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ಉಪಪಂಗಡದ ಮುಖಂಡರುಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ.